ಎಲ್ರಿಗೂ ನಮಸ್ಕಾರ. ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ತಾಲಿಪಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ, ಒಂದು ತುರಿದಿರುವಂಥ ಮೂಲಂಗಿ, ಸೌತೆಕಾಯಿ, ಒಂದು ಕಟ್ಟು ಮೆಂತೆ ಹಾಗೂ ಕೊತ್ತಂಬರಿ ಸೊಪ್ಪು. ಇಲ್ಲಿ 2 ಕಪ್ಪು ಗೋಧಿ ಹಿಟ್ಟು, 2 ಕಪ್ಪು ಅಕ್ಕಿ ಹಿಟ್ಟು ಹಾಗೂ 1 ಕಪ್ಪು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಎರಡನ್ನ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಒಂದು ಸತಿ ಎರಡನ್ನ ಕಲಿಸ್ಬಿಟ್ಟು ಚೆನ್ನಾಗಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅಜ್ವೈನು ಹಾಗೂ ಕಟ್ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ತರಕಾರಿ ಹಾಗೂ 1 ಚಮಚದಷ್ಟು ನಾನು ರುಬ್ಬಿ ಇಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಪೇಸ್ಟು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕ್ಕೊಳ್ಳಿ, ಹಾಗೂ ಒಂದು ಸ್ವಲ್ಪ ಅರಿಶಿನ ಹಾಗೂ ಜೀರಾ ಪೌಡರು ಹಾಗೂ ನಿನ್ನೆ ಉಳಿದಿರುವಂಥ ಒಂದು ಸ್ವಲ್ಪ ಅನ್ನ ಉಳಿದಿತ್ತು, ಅದನ್ನೇ ನಾನು ಮಿಚ್ಕೊಂಡು ಮೆತ್ತ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಬೇರೆ ತರಕಾರಿಗಳನ್ನು ಹಾಕೋಬೋದು. ಗಜ್ಜರಿ, ಕ್ಯಾಪ್ಸಿಕಮ್ಮು, ಬೀಟ್ರೂಟು, ಈ ಥರ ಬೇರೆ ಬೇರೆ ತರಕಾರಿಗಳನ್ನು ಹಾಕ್ಕೊಂಡು ನೀವು ತಾಲಿಪಟ್ಟನ್ನು ಮಾಡ್ಕೋಬೋದು. ಹಾಗೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಚ್ಕೋಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು, ಅಲ್ಲಿ ತನಕ ನೀವು ಚೆನ್ನಾಗಿ ಮಿಚ್ಕೋಬೇಕು. ನಾನಿಲ್ಲಿ ಒಂದು ನ್ಯಾಪ್ಕಿನ್ನ ಹಸಿ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ನಾನು ತಾಲಿಪಟ್ಟನ್ನು ತಡ್ತೀನಿ. ನೋಡಿ, ಒಂದು ಸ್ವಲ್ಪನೇ ನೀರು ಕೈಗೆ ಹಚ್ಕೊಂಡ್ಬಿಟ್ಟು ಅದನ್ನು ಮೇಲ್ಗಡೆನೆ ಚೆನ್ನಾಗಿ ತಟ್ಟಬೇಕು. ನೋಡಿ, ಈ ಥರ ಸ್ವಲ್ಪನೂ ಅಂಟ್ಕೊಳ್ಳೋದು. ನಾನು ಇನ್ನೊಂದು ಉಂಡೆನ ಹೇಗೆ ತಟ್ಟೋದು ಅಂತ ಹೇಳ್ತೀನಿ. ಅದಾದಮೇಲೆ ನೆಕ್ಸ್ಟ್ ಉಂಡೆ ತಟ್ಟಬೇಕಾದ್ರೆ ಒಂದು ಸ್ವಲ್ಪ ನೀರನ್ನು ತಗೊಂಡು ಅದು ನ್ಯಾಪ್ಕಿನ್ಗೆ ಒರೆಸ್ಬೇಕು. ಆಮೇಲೆ ಬೇರೆ ತಾಲಿಪಟ್ಟನ್ನು ತಟ್ಕೋಬೇಕು. ನೋಡಿ, ಸ್ವಲ್ಪನೇ ನೀರು ಹಚ್ಕೊಂಡ್ಬಿಟ್ಟು ದೊಡ್ಡದಾಗಿ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ತೆಳಗೆ ಬೇಕೋ ಅಷ್ಟು ತೆಳಗೆ ಹಾಕ್ಕೋಬೋದು. ಇವಾಗ ಹಂಚು ಕಾದಿದೆ, ನಾನು ತಾಲಿಪಟ್ಟನ್ನು ಹಾಕ್ತೀನಿ. ಒಂದು ಸ್ವಲ್ಪ ನೀರನ್ನು ಮೇಲ್ಗಡೆ ನಾನು ಬಟ್ಟೆ ಮೇಲ್ಗಡೆ ಉದುರಿಸ್ಕೊಂಡಿದ್ದೀನಿ. ಯಾಕಂದರೆ ಅದು ಚೆನ್ನಾಗಿ ಬಟ್ಟೆ ತಾಲಿಪಟ್ಟನ್ನು ಬಿಟ್ಕೊಳ್ಳುತ್ತೆ. ಇವಾಗ ಸ್ಟಾರ್ಟಿಂಗ್ ಬಿಗ್ನರ್ಸ್ ಮಾಡೋರು ಹಾಗೂ ತಾಲಿಪಟ್ಟು ಚೆನ್ನಾಗಿ ಅದು ಹಂಚು ಮೇಲ್ಗಡೆ ಹಾಕಿದಾಗ ಕರೆಕ್ಟಾಗಿ ಬಿಟ್ಕೊಳ್ಳಲ್ಲ ಅಂತ ಹೇಳೋರು, ಈ ಥರ ನೀವು ಸ್ವಲ್ಪ ಮೇಲ್ಗಡೆ ನೀರು ಹಾಕೋದ್ರಿಂದ ಅದು ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೋಡಿ, ಈ ಥರ ಬಿಟ್ಕೊಳ್ಳುತ್ತೆ. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ. ಎಣ್ಣೆ ಅಥವಾ ತುಪ್ಪ ಈ ಥರ ಮೇಲ್ಗಡೆ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಯಾವಾಗಾದರೂ ನಾವು ಮಾಡಿರೋಂಥ ಅಡುಗೆ ಒಂಚೂರು ಮಿಕ್ಕಿರುತ್ತೆ, ಅಂದರೆ ಪಲ್ಯ ಆಗಿರ್ಬೋದು, ಸಾಂಬಾರು ಆಗಿರ್ಬೋದು, ಅನ್ನ ಆಗಿರ್ಬೋದು, ಆವಾಗ ನಾವು ಈ ಥರ ಅಡುಗೆನಲ್ಲಿ ಹಾಕಿಬಿಟ್ಟು ಮಾಡ್ಕೊಳೋದ್ರಿಂದ ಅಡುಗೆನೂ ವೇಸ್ಟ್ ಆಗೋಲ್ಲ ಹಾಗೂ ನಮಗೂ ಕೂಡ ಖುಷಿ ಆಗುತ್ತೆ. ಇದನ್ನು ನಾವು ಬೆಳಗಿನ ತಿಂಡಿ, ಇಲ್ಲ ಅಂದರೆ ಬೆಳಗ್ಗೆ ಬೇಗ ಆಗಲ್ಲ ಅಂತ ಹೇಳೋರು ಮಧ್ಯಾಹ್ನ ಊಟಕ್ಕೆ, ಇಲ್ಲ ಅಂದರೆ ರಾತ್ರಿ ಊಟಕ್ಕೆ ಮೊಸರು, ಕೊಬ್ಬರಿ ಚಟ್ನಿ ಅಥವಾ ತುಪ್ಪದ ಜೊತೆ ತಿಂತಾ ಇದ್ರಂತೂ ಆಹಾ, ಸೂಪರ್ ಆಗಿರುತ್ತೆ. ಥ್ಯಾಂಕ್ ಯು, ಬಾಯ್.